ಪ್ರೊಫೆಷ್ನಲಿ ನಾನು ಬೆಳಿಬೇಕು 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 ಅನ್ನೋ ಆ ವೇಗದಲ್ಲಿ ಪರ್ಸನಲ್ ಲೈಫ್ನ ತುಂಬ ನೆಗ್ಲೆಕ್ಟ್ ಮಾಡಿಕೊಂಡು ಅದು ಆಗತ್ತೆ ಯಾವಾಗಲೂ ನೋಡೋಣ ಅನ್ನೋ ಥರ ಅದಕ್ಕೆ ಅಂದರೆ ಟೈಮ್ ಒಂದು ಮತ್ತು ರೈಟ್ ಟೈಮಲ್ಲಿ ಕೆಲವೊಂದು ಡಿಸಿಷನ್ಸ್ ತೊಗೊಳ್ದೇ ಇರೋದು. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಹಿರಿಯರು ಒಂದಷ್ಟು ಈ ಟೈಮಿಗೆ ಇದಾಗಬೇಕು, ಈ ಟೈಮಿಗೆ ಇದಾಗಬೇಕು, ನಿಂದು ಲೈಫ್ ಸ್ಟೇಬಲ್ ಆಗಿರತ್ತನ್ನ ಒಂದಷ್ಟು ವಿಷಯಗಳು ಮಾಡಿಟ್ಟಿದ್ರು. ಅದನ್ನು ಅದೇ ಥರ ಫಾಲೋ ಮಾಡೋಕ್ಕಾಗಲ್ಲ, ಬಿಕಾಸ್ ಜನ್ರೇಷನ್ ಚೇಂಜ್ ಆಗಿದೆ. ಅಟ್ಲೀಸ್ಟ್ ಒಂದಷ್ಟು ವಿಚಾರಗಳನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ನಂಗೆ ಬರೀ ಪ್ರೊಫೆಷನ್ ಅಂತ ಹೋಗ್ತಾ ಇರೋ ಜನ್ರೇಷನ್ ಇದು. ನಿಮಗೇನು ಅನಿಸುತ್ತೆ? ಟಫ್ ಕ್ವಶನ್, ಬಟ್ ಒಳ್ಳೆ ಕ್ವಶನ್. ಅಫ್ಕೋರ್ಸ್ ಗ್ರ್ಯಾಂಟಾಗಿ ಯಾರೂ ತಗೋಬಾರ್ದು. ಈಗ ಹೇಳ್ತಾರೆ ಅಂದರೆ ನನ್ನ ವೈಫ್ ತುಂಬ ಸಪೋರ್ಟ್ ಮಾಡಿದ್ರು ಆ ರೀತಿ ಅಂತ. ಹಂಗಂದ ಮಟ್ಟಿಗೆ ನೀವು ಫುಲ್ಲೂ ಅಂದರೆ ಈ ಕಡೆ ಪ್ರೊಫೆಷ್ನಲ್ ಆಗಿ ನಾನು ಬೆಳಿಬೇಕು ಅಂತ ಇದ್ದರೆ ನೀನು ಅಂದರೆ ಫಸ್ಟೇ ಫ್ಯಾಮಿಲಿ ಬಿಟ್ಟೆ ನೀನು ಬೆಳಿಬೇಕಾಗಿತ್ತು. ಫ್ಯಾಮಿಲಿ ಅಂತ ಬಂದಮೇಲೆ ನಾವಲ್ಲೂ ಟೈಮ್ ಕೊಡಬೇಕು, ಅಥವಾ ಅವ್ರಿಗೂ ವ್ಯಾಲ್ಯೂಸ್ ಕೊಟ್ಟು ಅಲ್ಲೂ ನಾವು ಇದು ಮಾಡಲೇಬೇಕು. ಆ್ಯಂಡ್ ವರ್ಸ ಫ್ಯಾಮಿಲಿಲಿ ಡಿಸ್ಟರ್ಬ್ ಆದರೆ, ಈಗ ಫ್ಯಾಮಿಲಿ ಲೋನ್ಸ್ ಇರ್ಬೋದು ಅಥವಾ ಮೆಂಟಲ್ ಡಿಸ್ಟರ್ಬ್ ಇರ್ಬೋದು, ಆ ಪ್ಲೇಸಲ್ಲಿ ಇರಬೇಕಾಯ್ತು, ಈ ಪ್ಲೇಸಲ್ಲಿ ಇರಬೇಕಾಯ್ತು, ಈ ರೀತಿ ಒಂದಷ್ಟು ಡಿಸ್ಟರ್ಬ್ ಇದ್ದರೆ 100% ಎಫರ್ಟ್ ಆಗೇ ಆಗುತ್ತೆ. ಎಲ್ಲರಿಗೂ ಅನಿಸುತ್ತೆ ಎಷ್ಟೋ ಟೈಮು ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋಗಳಲ್ಲೆಲ್ಲ ಕೂರಕ್ಕಾಗಲ್ಲ. ಮೊಬೈಲ್ ಅದು ಇದು ಕೆಲವೊಂದು ಸಲ ಫೋನ್ ಕಾಲ್ಗಳು ಆ ರೀತಿ, ಅಂದರೆ ಫ್ಯಾಮಿಲಿ ಇದೆ ಅಂತ ಹೇಳ್ತಿಲ್ಲ, ಫೈನಾನ್ಷಿಯಲ್ ಇರ್ಬೋದು, ಏನೇ ಇರ್ಬೋದು, ಡಿಸ್ಟರ್ಬ್ ಆದಾಗ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಓಕೆ ಅಂತಿರ್ತೀವಿ, ಕಲರ್ ಗ್ರೇಡಲ್ಲಿ ಕೂತಿರ್ತೀವಿ, ಈ ಕಲರ್ ಓಕೆನಾ ಅಂದರೆ ನನ್ಗೆ ಗೊತ್ತೇ ಆಗ್ತಿರಲ್ಲ ಇದು ಕರೆಕ್ಟಾಗಿ ಮ್ಯಾಚ್ ಆಗಿದೆಯಾ, ನಾನು ಬ್ಲ್ಯಾಂಕ್ ಆಗಿರ್ತೀನಿ. ಸೊ ಓಕೆ ಕೆಲಸ ಮುಗಿಸೋಣ ಅಂತ ಈಗ ಡಬ್ಬಿಂಗಲ್ಲಿ ಇದ್ದಾಗ ಆ ರೀತಿ ಇರ್ತೀವಿ. ಅಟ್ ದ ಸೇಮ್ ಟೈಮ್ ನನ್ನ ವೈಫ್ ತುಂಬ ಹೇಳ್ತಿರ್ತಾಳೆ, ನಿನ್ ಕೆಲಸ ಇರಲ್ಲ ಆದ್ರೆ ಓದ್ಲಾ ಹೊಡಿತಿರ್ತೀವಿ ಆಫೀಸಲ್ಲಿ ಅಂತ. ಒಂದ್ ಪಾಯಿಂಟ್ ಅಲ್ಲಿ ನಿಜ ಇರುತ್ತೆ. ಅಂದ್ರೆ ಈಗ ಹುಡುಗರೆಲ್ಲ ಕೂತಿದ್ರೆ ಸುಮ್ನೆ ಬೇಡದಿರೋ ವಿಷಯನೇ ಮಾತಾಡ್ತಿರ್ತೀವಿ, ಇದು ಆಗ್ತಿರಲ್ಲ ಅನ್ಸ್ತಾ ಇರುತ್ತೆ. ಸೊ ತುಂಬಾ ಗಿಲ್ಟ್ ಫೀಲ್ ಆಗ್ತೀನಿ ಕೆಲವು, ಇಲ್ಲಿ ಕಳೆಯೋ ಬದಲು ನಾನು ಹೋಗಿ ಮನೇಲಿ ಮಾಡೋದೈತಿ, ಇಲ್ಲಿ ಏನು ಪ್ರೊಡಕ್ಟಿವ್ ಇಲ್ಲ ಅಂತ. ಬಟ್ ಅದು ಎಲ್ಲ ಕೂತು ಅದೇ ಮಾತಾಡ್ತೀವಿ, ಇನ್ನೊಂದು ಟೀ ಕುಡಿದ್ಬಿಡೋಣ ಅಂತ ಹೇಳಿದ್ರೆ ಅವ್ನು ಮಾಡಿ ಬಂದು. ನನ್ನ ಫ್ರೆಂಡ್ಸು ತುಂಬಾ ಜನ ಹೇಳೋದ್ ಕೇಳಿದೀನಿ, ಅಂದ್ರೆ ನಂಗೆ ಗೊತ್ತಾಗ್ತಿದೆ ಏನು ವಿಷಯ ಹರ್ಟ್ ಆಗುತ್ತೆ ಅಥವಾ ನಾನು ಟೈಮ್ ಕೊಡ್ತಿಲ್ಲ ಅಂತ, ಬಟ್ ಆದ್ರೂ ಅದೇ ಮಾಡಿರ್ತೀನಿ ಅಂತ. ಸೊ ಕೆಲವು ಅನ್ಸುತ್ತೆ ಗ್ರ್ಯಾಂಡ್ ಆಗಿ ತಗೋಬಾರ್ದು ಹಾಗೆ ಹೀಗೆ ಅಂತ. ಸೊ ಎರಡು ಬ್ಯಾಲೆನ್ಸ್ ಮಾಡಬೇಕು.